ನಮಸ್ಕಾರ ವೀಕ್ಷಕರೇ, 2025-26ನೇ ಸಾಲಿಗೆ SATSನಲ್ಲಿ ಕಡ್ಡಾಯವಾಗಿ ಅನುಸರಿಸಬೇಕಾದ ಕ್ರಮಗಳು. SATSನಲ್ಲಿ ಮಕ್ಕಳ ಪ್ರಮೋಷನ್ ಆಗಿರುವ ಬಗ್ಗೆ ಮೊದಲು ಖಚಿತಪಡಿಸಿಕೊಳ್ಳುವುದು. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ದಾಖಲಾದ ಮಕ್ಕಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಸ್ಯಾಟ್ಸ್ನಲ್ಲಿ ದಾಖಲಾತಿ ಮಾಡಿಕೊಳ್ಳುವುದು. ಹೊರ ರಾಜ್ಯಕ್ಕೆ ತೆರಳಿದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ SATS ಆನ್ಲೈನ್ TC ನೀಡಬಾರದು. TC ನೀಡುವ ಮುನ್ನ ಮಕ್ಕಳಿಗೆ ಪ್ರಮೋಷನ್ ಮಾಡಿ TC ನೀಡಬೇಕು. ಬೇರೆ ಶಾಲೆಗಳಿಂದ TC ರಿಕ್ವೆಸ್ಟ್ ಪಡೆಯದೇ TC ನೀಡಬೇಕು. ಯಾವುದೇ ರಿಕ್ವೆಸ್ಟ್ ಸ್ವೀಕರಿಸದೆ TC ನೀಡಿದರೆ ಅಂತಹ ಮುಖ್ಯ ಶಿಕ್ಷಕರುಗಳೇ ನೇರ ಹೊಣೆಗಾರರಾಗುತ್ತಾರೆ. ಯಾವುದೇ ಮಕ್ಕಳು SATSನಲ್ಲಿ ಪೆಂಡಿಂಗ್ ಇಲ್ಲದಂತೆ ಅಡ್ಮಿಷನ್ ಮಾಡಬೇಕು. ಬೇರೆ ಶಾಲೆಗಳಿಂದ ಆನ್ಲೈನ್ TC ಪಡೆದು ಬರುವ ಮಕ್ಕಳನ್ನು ಅಡ್ಮಿಷನ್ ಥ್ರೂ TC ಮೂಲಕ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಬೇಕು. SATS ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಬೇಕು. LKG ಮತ್ತು UKG ತರಗತಿಗಳನ್ನು ಓದಿರುವ ಮಕ್ಕಳ SATS ID ಪಡೆದೇ ದಾಖಲಾತಿ ಮಾಡಿಕೊಳ್ಳಬೇಕು. ನೇರವಾಗಿ 1ನೇ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಬಾರದು. ಪ್ರತಿ ಮಕ್ಕಳ SATS ID, PN ನಂಬರ್ ಮತ್ತು ಅಪಾರ್ IDಯನ್ನು ದಾಖಲೆಯಲ್ಲಿ ಕಡ್ಡಾಯವಾಗಿ ನಿರ್ವಹಿಸುವುದು. ಕಡ್ಡಾಯವಾಗಿ TC ಬಂದ ಮಕ್ಕಳ ಪೆನ್ ನಂಬರ್ ಮತ್ತು ಆ ಶಾಲೆಯ ಮುಖ್ಯ ಗುರುಗಳ ನಂಬರ್ ಪಡೆದುಕೊಳ್ಳಬೇಕು. 2024-25ನೇ ಸಾಲಿಗೂ 2025-26ನೇ ಸಾಲಿಗೂ ಇರುವ ದಾಖಲಾತಿ ವ್ಯತ್ಯಾಸಕ್ಕೆ ಕಾರಣವಾರು ಮತ್ತು ತರಗತಿವಾರು ಮಕ್ಕಳ ಮಾಹಿತಿಯನ್ನು ನಿರ್ವಹಿಸಬೇಕು. ಧನ್ಯವಾದಗಳು.